ಈಗ ಕೊನೆಯಲ್ಲಿ ಉಳಿದವರು ಮೋಹನ್ ಮೂರ್ತಿ ಅವರು. ಮೋಹನ್ ಮೂರ್ತಿ ಅವರೇ, ತಮಗೆ ತಮ್ಮ ವಿಷಯ. ನಿಶ್ಶಬ್ದತೆಯಲ್ಲಿಯೂ ಮಾತುಗಳು ಇರುತ್ತವೆ. ನಿಶ್ಶಬ್ದತೆಯಲ್ಲಿಯೂ ಮಾತುಗಳು ಇರುತ್ತವೆ. ಧನ್ಯವಾದ ಅಚೇಕರ್ ಸರ್. ನಾನು ಮೊಬೈಲ್ ಟಾಪಿಕ್ ನನಗ್ ಬರ್ಬೇಕಾಗಿದ್ದು ಅನಿಲ್ ಕುಮಾರ್ ಅವ್ರಿಗೆ ಹೋದಾಗ ಸದ್ಯ ಬಚಾವಾದೆ ಅಂತ ಅನ್ಕೊಂಡೆ. ಈಗ ಈ ಟಾಪಿಕ್ ಹೇಳಾದ್ಮೇಲೆ ಅದೇ ಚೆನ್ನಾಗಿತ್ತು ಅಂತ ಅನಿಸ್ತಾ ಇದೆ. ಒಂಥರ ಬೆಂಕಿಯಿಂದ ಬಾಣ್ಲಿಯಿಂದ ಬೆಂಕಿಗೆ ಬಿದ್ದಂಗ ಆಯ್ತು ನನ್ ಕತೆ. ಇರ್ಲಿ. ನನ್ಗೆ ಈ ಈ ನೀವ್ ಹೇಳಿದ್ರಲ್ಲ, ಅದನ್ನ ಕೇಳಿದಾಗ ತೇಜಸ್ವಿ ಅವ್ರದ್ದು ಒಂದ್ ಸಂದರ್ಭದಲ್ಲಿ ಅವ್ರ ಮಾತು ನೆನಪಿಗೆ ಬರ್ತದೆ, ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು. ಅವ್ರನ್ನ ಕೇಳ್ತಾರೆ ಏನಂತಂದ್ರೆ, ಕೆಲವೊಂದು ಸಂದರ್ಭಗಳಲ್ಲಿ ನೀವೇನಂತಂದ್ರೆ ನೀವು ಪ್ರತಿಕ್ರಿಯೆನೆ ಕೊಡೋದಿಲ್ವಲ್ಲ, ಏನಂದ್ರೆ ಸೈಲೆಂಟ್ ಆಗ್ಬಿಡ್ತಿರಲ್ಲ, ಯಾಕೆ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಮೌನ ಕೂಡ ಒಂದ್ ಪ್ರತಿಕ್ರಿಯೆನೆ. ಮೌನ ಕೂಡ ಒಂದ್ ಪ್ರತಿಕ್ರಿಯೆನೆ. ನನ್ ಮೌನನೇ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನನ್ ಮಾತಿನ ಏನ್ ಅರ್ಥ ಮಾಡ್ಕೋತಾರೆ ಅವರು, ಈ ತರ ಹೇಳ್ತಾರೆ. ಇದು ಏನಂದ್ರೆ ಮೌನದ ಇಂಪಾರ್ಟೆನ್ಸ್ ನಮ್ಗೆ ಏನಂತಂದ್ರೆ, ಈ ಮಾತಾಡಿ ಅಭ್ಯಾಸ ಆಗ್ಬಿಟ್ಟು ಈ ಟೋಸ್ಟ್ ಮಾಸ್ಟರ್ ಕೂಡ ಇರೋದು ಮಾತನ್ನ ಇಂಪ್ರೂವ್ ಮಾಡ್ಕೊಳಕ್ಕೆ ಹೊರತು ಮೌನನ ಇಂಪ್ರೂವ್ ಮಾಡ್ಕೊಳಕ್ ಆಗಲ್ಲ. ಸೊ ಅದರಿಂದ ನಾವು ಮಾತಿಗೆ ಕೊಟ್ಟಷ್ಟು ಮಹತ್ವ ಮೌನಕ್ಕೆ ಕೊಡೋದಿಲ್ಲ. ನಾನು ಸಾಮಾನ್ಯವಾಗಿ ಹೇಳ್ತಾ ಇರ್ತೀನಿ ಮನೇಲೆಲ್ಲ, ಏನಂತಂದ್ರೆ ನನ್ ಮಾತಿಗಿಂತ ನನ್ ಮೌನ ಸ್ಟ್ರಾಂಗ್ ಅಂತ. ಅದು ಬೇರೆ ಇದ್ರಲ್ಲೂ ಗೊತ್ತಾಗತ್ತೆ. ಈಗ ಏನಂದ್ರೆ ನನ್ ಮಗಳು ಚಿಕ್ಕವಳು, ಅವಳು ಏನಂದ್ರೆ ತುಂಬಾ ಮಾತಾಡ್ತಾ ಇರ್ತಾಳೆ, ಸಖತ್ ಗಲಾಟೆ ಅವಳು. ಈಗ ಸಡನ್ ಆಗಿ ಅವಳು ಸೈಲೆಂಟ್ ಆಗ್ಬಿಟ್ರೆ ಒಂಥರ ಮನೆ ಏನೋ ಫುಲ್ ಇದಾದಂಗ ಆಗ್ತದೆ ನಮ್ಗೆ. ಅದು ನಮ್ಗೆ ಕಮ್ಯುನಿಕೇಶನ್, ಅದು ಏನೋ ಪ್ರಾಬ್ಲಮ್ ಆಗಿದೆ ಅವಳಿಗೆ, ಏನೋ ಆಗಿದೆ, ಹೋಗ್ ನೋಡ್ಬೇಕು ನಾವು ಅಂತ. ಇದು ಎಲ್ಲಾ ರಿಲೇಶನ್ಶಿಪ್ ಅಲ್ಲಿ ಆಗತ್ತೆ, ಫ್ರೆಂಡ್ಸ್ ಗಳ ನಡುವೆ ಇರ್ಬೋದು, ಆಮೇಲಿಂದ ಏನಂತಂದ್ರೆ ಮನೇಲಿ ಗಂಡ ಹೆಂಡತಿಯರ ನಡುವೆ ಇರ್ಬೋದು, ಅಥವಾ ಅಪ್ಪ ಮಕ್ಳು ಅಮ್ಮ ಮಗಳು ಈ ತರದ ನಡುವೆ ಇರ್ಬೋದು. ಮೌನ ಕೂಡ ಒಂದು ಕಮ್ಯುನಿಕೇಶನ್ದು ಮೀಡಿಯಂ. ನಾವು ಏನಪ್ಪಾ ಅಂತಂದ್ರೆ ಮಾತಿನ ಜೊತೆಗೆ ಮೌನನು ಅರ್ಥ ಮಾಡ್ಕೊಳ್ಳೋದು ಕಲಿಬೇಕು. ಸೊ ಆ ಅರ್ಥ ಮಾಡ್ಕೊಂಡ್ ಕಲ್ತಾಗ ಎಲ್ಲಾ ಒಂದು ಸಂಬಂಧಗಳು, ಬಾಂಧವ್ಯಗಳು ಚೆನ್ನಾಗಿರ್ತವೆ ಅಂತ ಹೇಳ್ತಾ, ಈಗ ವೇದಿಕೆನ ಮರಳಿ ನಾನು ನಮ್ಮ